ಹಾಯ್ ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೇಘನಾಸ್ ಡೈರಿ. ನಾನು ಮೇಘನಾ. ತುಂಬಾ ದಿನದಿಂದ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಬಟ್ ರೀಚ್ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಇವಾಗ ನಾನು ರೀಚ್ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ. ರೀಚ್ ಹೆಂಗೆ ಜಾಸ್ತಿ ಆಗ್ತದೆ, ಎಂಗೇಜ್ ಹೆಂಗಾಗ್ತದೆ ಅಂತ ಗೊತ್ತಿಲ್ಲ, ಬಟ್ ರೀಚ್ ಆಗ್ತಾ ಇದೆ ಒಂದಷ್ಟು ವಿಡಿಯೋಸ್ಗಳು. ನನಗೆ ಖುಷಿ ಇದೆ. ಆ್ಯಕ್ಚುಲಿ ನಾನು ಏನು ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ, ಡೈಲಿ ವ್ಲಾಗ್ಸ್. ನಂದು ಡೈಲಿ ವ್ಲಾಗ್ಸ್ಗಳನ್ನ ನಾನು ಅಪ್ಲೋಡ್ ಮಾಡಿಕೊಂಡು ಬರ್ತಾ ಇದ್ದೀನಿ. ಇಷ್ಟು ದಿನದಿಂದ ಕನ್ಸಿಸ್ಟೆನ್ಸ್ ಇರಲಿಲ್ಲ, ಇವಾಗ ಕನ್ಸಿಸ್ಟೆನ್ಸ್ ಬಂದಿದೆ. ಒಂದಷ್ಟು ಕನ್ಸಿಸ್ಟೆಂಟ್ ಆಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ವಾಚ್ ಆರ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ನನಗೆ ಖುಷಿ ಇದೆ. ನಾನು ಸ್ಮಾಲ್ ಯೂಟ್ಯೂಬರ್, ಎಲ್ಲರೂ ಹೇಳ್ಕೊಳ್ಳೋ ಥರ ಸ್ಮಾಲ್ ಯೂಟ್ಯೂಬರ್ ನಾನು. ಈಗ ಕಂಟೆಂಟ್ ಸ್ಟಾರ್ಟ್ ಮಾಡೋದ್ರಿಂದ ಎಲ್ಲರೂ ಅಂದ್ಕೋಬೋದು ಈಗ ಕಂಟೆಂಟ್ ಸ್ಟಾರ್ಟ್ ಮಾಡಿದ್ದಾರೆ, ಏನಿರುತ್ತೆ ಏನಿರಲ್ಲ ಅಂತ. ನನ್ನ ಪೇಜ್ಗಳನ್ನ ಹೋಗಿ ಚೆಕ್ ಮಾಡ್ದೇನೆ ನೀವು ಡಿಸಿಷನಿಗೆ ಬರಬೇಡಿ. ಆ್ಯಂಡ್ ನಾನು ಇವತ್ತು ಲಾಂಗ್ ವಿಡಿಯೋ ಮಾಡ್ತಾ ಇರೋದು ಉದ್ದೇಶ ಬಂದ್ಬಿಟ್ಟು ಗಿಲ್ಲಿ ನಟ ಅವ್ರು ವಿಡಿಯೋ ಮಾಡಿದ್ಮೇಲೆ ನಂಗೊಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಆ್ಯಂಡ್ ಗುಡ್. ನಾನು ಅಂದ್ಕೊಂಡಿದ್ದು, ನಾನು ಆ್ಯಸ್ ಎ ಆಡಿಯನ್ಸ್ ನೋಡಿದಾಗ ಅದಷ್ಟು ಜನರಲ್ಲಿ ಯಾರನ್ನಾರು ಬೆಟರ್ ಅಂತ ಅಂದ್ಕೊಂಡ್ರೆ ಅದು ಗಿಲ್ಲಿ ನಟ ಬಿಟ್ಟರೆ ಬೇರೆ ಯಾರು ನನಗೆ ಬೆಟರ್ ಅನ್ನೋ ಥರ ಕಾಣಿಸ್ತಾ ಇಲ್ಲ. ಬಿಕಾಸ್ ಎಲ್ಲರೂ ಬೆನ್ನಿಂದೆ ಮಾತಾಡ್ತಿದ್ದಾರೆ, ಯಾರು ಹೋಗಿ ಫ್ರಂಟಾಗಿ ನೀನು ಹಿಂಗೆ ಇರೋದು ಅಂತ ಯಾವತ್ತೂ ಅವರು ಡೈರೆಕ್ಟಾಗಿ ಹೇಳಿಲ್ಲ. ಬಟ್ ನಾನು ಗಿಲ್ಲಿ ನಟನಲ್ಲಿ ಹಿಂದೆ ನಿಂತು ಮಾತಾಡಿದ್ದನ್ನು ನಾನು ಯಾವತ್ತೂ ನೋಡಲೇ ಇಲ್ಲ. ಗಿಲ್ಲಿ ನಟ ಮಾತಾಡಬೇಕಾ ಫೇಸ್ ಟು ಫೇಸ್ ಅಲ್ಲೇ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. ಹಿಂದ್ಗಡೆ ಹೋಗಿ ಕೂತ್ಕೊಂಡ್ಬಿಟ್ಟು ಅವ್ರು ಹಂಗಲ್ಲ ಇವ್ರು ಹಿಂಗಲ್ಲ, ನಂಗೆ ಹಂಗೆ ಅನ್ನಿಸ್ತು ಹಿಂಗೆ ಅನ್ನಿಸ್ತು, ಅವೆಲ್ಲ ಸೀನ್ ಇಲ್ಲ. ಯಾರಾದ್ರು ಹೇಳ್ತಿದ್ರೆ ಕೇಳಿಸ್ಕೊತಾನೆ, ಹೌದಾ ಅಂದ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾನೆ. ನಂಗೆ ಆ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ಗಿಲ್ಲಿ ನಟನ ಏನು ಹೇಳ್ತಾರೆ ಒಂದು ಸ್ವಲ್ಪ ಆ ಕ್ಯಾರೆಕ್ಟರ್ಸ್ಗಳನ್ನ ನಾನು ಸ್ಪೆಸಿಫೈ ಆಗಿ ನೋಡ್ಕೊಂಬಂದಿದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಅಂದರೆ ಈ ಯಾವಾಗ ಗೆಸ್ಟ್ ಅಪಿಯರ್ ಆದರೂ ಅವಾಗ ಸ್ವಲ್ಪ ಯಾಕೋ ಗಿಲ್ಲಿ ನಟಂದು ಇದು ಅಂದರೆ ಅವ್ರಿಗೆ ಏನು ಅನ್ನಿಸ್ತು ಅಂತ ಗೊತ್ತಿಲ್ಲ. ಬಿಕಾಸ್ ಯಾಕೆಂದರೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಅಷ್ಟು ಜನ ಬಂದಿರೋದು ಅದು ಅವ್ರಿಗೆ ತಗೊಳಕ್ಕಾಗಿಲ್ಲ ಅಂತ ಅನಿಸ್ತು. ಆ್ಯಂಡ್ ಅವರು ಕಿಚ್ಚ ಸುದೀಪ್ ಸರ್ ಅವರು ಹೇಳಿದ್ಮೇಲೆ ಅವ್ರ ಪರ್ಸ್ನಾಲಿಟಿನ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರು ಕೂಡ. ಆ್ಯಂಡ್ ಅವ್ರ ತಪ್ಪನ್ನ ಅರಿವು ಮಾಡಿಕೊಂಡು ಅವ್ರು ಚೇಂಜ್ ಮಾಡಿಕೊಂಡ್ರು. ಕಾವ್ಯನ ವಿಷಯದಲ್ಲಿ ನಾನು ಹೇಳೋದಿಷ್ಟೇ, ಅವರು ಕಾವ್ಯ ಡೈರೆಕ್ಟಾಗಿ ಹೋಗಿ ಕೇಳ್ತಾರೆ, ನೀನು ಕಂಟೆಂಟ್ಗೋಸ್ಕರ ಮಾಡ್ತಾ ಇದ್ರೆ ಓಕೆ, ನಂಗೆ ಏನೂ ಪ್ರಾಬ್ಲಮ್ ಇಲ್ಲ, ಪರ್ಸ್ನಲ್ ಆಗಿ ಬೇಡ ಅಂತ ಹೇಳ್ಬಿಟ್ಟು. ಅಂದರೆ ಶಿ ಈಸ್ ರೆಡಿ ಟು ಮೇಕ್, ಅಂದರೆ ಕಂಟೆಂಟ್ ತಮಾಷೆಯಾಗಿ ತಗೋತಾ ಇದ್ದಾರೆ ಜನ ಅನ್ನೋದಾದರೆ ಮಾಡು, ಪರವಾಗಿಲ್ಲ, ನಂಗೇನು ಬೇಜಾರಿಲ್ಲ. ಪರ್ಸ್ನಲ್ ಆಗಿ ನೀನು ನಾನು ಇಷ್ಟಪಡ್ತಾ ಇದೆಯಾ, ಅದನ್ನ ನಾನು ಫಸ್ಟೇ ರೆಕಗ್ನೈಸ್ ಮಾಡಿ ಹೇಳಿಲ್ಲ ಅಂದರೆ ತಪ್ಪಾಗತ್ತೆ ಅಂತ ಅವರೇ ಕೂಡ ಕಾವ್ಯ ಅವರೇ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆ್ಯಂಡ್ ಗಿಲ್ಲಿ ನಟ ಯಾವುದೇ ಶೋ ಅಲ್ಲಿ ತಗೊಳ್ಳಿ, ಜೊತೆಲಿರೋರ್ನ ಇನ್ನೂ ಎನ್ಹಾನ್ಸ್ ಮಾಡೋಕ್ಕೆ, ಅಂದರೆ ಅವ್ರನ್ನ ಇನ್ನೂ ಇದು ಮಾಡೋದಕ್ಕೆ ಹೋಗ್ತಾನೆ ಹೊರತು ಯಾರನ್ನ ತುಳಿದಿರೋದು ನಾನು ಅಬ್ಸರ್ವ್ ಮಾಡಲಿಲ್ಲ ಇಷ್ಟು ದಿನದ ತನಕ. ಅವ್ರ ಕ್ಯಾರೆಕ್ಟರ್ ಏನಿದೆ ಅದನ್ನು ಡೈರೆಕ್ಟಾಗಿ ಹೇಳ್ಬಿಡ್ತಿದ್ದಾನೆ, ನೀವು ಹಿಂಗೆ ಮಾಡಿದ್ರಿ, ನೀವು ಹಿಂಗಾಯ್ತು ಅಂತ ಹೇಳ್ಬಿಟ್ಟು. ಅದು ಅವ್ರಗಳಿಗೆ ಇಷ್ಟ ಆಗ್ತಿಲ್ಲ. ಅವ್ರ ಕ್ಯಾರೆಕ್ಟರ್ಸ್ನ ಡೈರೆಕ್ಟಾಗಿ ಹೇಳ್ತಾ ಇರೋದು ಇಷ್ಟ ಆಗ್ತಿಲ್ಲ. ಅದಕ್ಕೋಸ್ಕರ ಅವರು ಗಿಲ್ಲಿ ನಟನ ಟಾರ್ಗೆಟ್ ಮಾಡ್ತಾ ಇರೋ ಥರ ಅನ್ನಿಸ್ತು ನನಗೆ. ಆ್ಯಂಡ್ ಫುಲ್ ಫ್ಯಾಮಿಲಿ ರೌಂಡಲ್ಲಂತೂ ಎಲ್ಲರೂ ಬಂದು ಗಿಲ್ಲಿನ, ನನಗೆ ಇಷ್ಟ ಆಗಿದ್ದ ಕಂಟೆಸ್ಟೆಂಟ್ಸ್, ನನಗೆ 99 ವೋಟ್ ಮಾಡಬೇಕಂದ್ರೆ ನಾನು ಗಿಲ್ಲಿ ನಟ ಅವ್ರಿಗೆ ವೋಟ್ ಮಾಡ್ತೀನಿ ಅಂತ ಎಲ್ಲ ಹೇಳಿದಾಗ ಕಂಟೆಸ್ಟೆಂಟ್ಸ್ಗಳು ಸ್ವಲ್ಪ ವಿಯರ್ಡ್ ಆಗಿ ವರ್ತಿಸಿರೋದು ನೋಡಿದೆ. ಆ್ಯಂಡ್ ಬ್ಯಾಕ್ಸ್ ಅಂದರೆ ಅವ್ನ ಹಿಂದೆ ಮಾತಾಡೋವಂಥವ್ರು ಜಾಸ್ತಿ ಇದ್ದಾರೆ ಶೋನಲ್ಲಿ, ಮುಂದೆ ಮಾತಾಡೋರು ಕಡಿಮೆ ಇದ್ದಾರೆ. ಅವ್ನು ಮುಂದೆ ಮಾತಾಡೋದ್ರಲ್ಲಿ ನಾನು ಧ್ರುವಂತಿಗೆ ಕೊಡ್ತೀನಿ. ಬಿಕಾಸ್ ಧ್ರುವಂತ್ ಡೈರೆಕ್ಟ್ ಆಗಿ ನೀನು ಹಿಂಗೆ ಮಾಡಿದೆ ಅಂತ ಹೇಳ್ತಿದ್ದಾರೆ, ನೀನು ಈ ಥರ ಮಾಡಿದೆ, ನೀನು ಈ ಥರ ಮಾಡಿದೆ ಅಂತ. ಬಟ್ ನಂಗೆ ಅದು ಬಿಟ್ಟು ಬೇರೆ ಯಾರು ನಂಗೆ ಅಷ್ಟು ಇದನ್ನಿಸಿಲ್ಲ. ಅಥವಾ ಬಿಹೇವಿಯರ್ ವಿಚಾರಕ್ಕೆ ಬಂದರೆ, ಬಿಹೇವಿಯರ್ ವಿಚಾರದಲ್ಲಿ ನಾನು 8 ಕೊಡ್ತೀನಿ. ಬಿಕಾಸ್ ನನ್ನ ಸುತ್ತಮುತ್ತ, ಅಂದರೆ ನನ್ನ ತಮ್ಮ ಆಗಿರ್ಬೋದು, ನಾನು ಆ ಏಜಲ್ಲಿ, ಗಿಲ್ಲಿ ನಟನ ಏಜಲ್ಲಿ ಯಾರನ್ನ ತಗೊಂಡು ನೋಡ್ತೀನೋ ಅವ್ರುಗಳೆಲ್ಲ ಆಲ್ಮೋಸ್ಟ್ ಅದೇ ಥರ ಬಿಹೇವಿಯರ್ ಇಟ್ಕೊಂಡಿದ್ದಾರೆ. ಒಬ್ರನ್ನ ನೋಡೋದ್ರಲ್ಲಾಗಿರ್ಬೋದು, ಕಿಂಡಲ್ ಅನ್ನೋ ವಿಚಾರದಲ್ಲಿ ಅವನು ಸ್ವಲ್ಪ ಜಾಸ್ತಿ, ಅಂದರೆ ಬೇಕು ಅಂತ ಅಲ್ಲ, ಅವ್ನು ಯಾವುದೇ ಶೋನಲ್ಲಾದ್ರೂ ಅವ್ನು ಅದನ್ನೇ ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಬಂದಿದ್ದಾನೆ. ಆ ಶೋ ಅಲ್ಲಿ ತೋರಿಸೋ ಥರ, ಯಾವ ಶೋ ಅಲ್ಲಿ, ಈಗ ಬಿಗ್ ಬಾಸ್ ಅಲ್ಲಿ ಬೇರೆ ಕಂಟೆಸ್ಟೆಂಟ್ಗಳು ಹೇಳ್ತಾ ಇರೋ ಥರ ಅವ್ನು ಮುಂಚೆ ಹಿಂಗಿರ್ಲಿಲ್ಲ, ಇವಾಗ ಹಿಂಗಿದ್ದಾನೆ, ನಂಗೆ ಅನ್ನಿಸ್ಲೇ ಇಲ್ಲ. ನಾವು ಅವನ್ನ ಬೇರೆ ಬೇರೆ ಶೋಸ್ಗಳಲ್ಲಿ ಕೂಡ ನೋಡಿರೋದ್ರಿಂದ ಅವ್ನು ಅದೇ ಥರ ಅನ್ನಿಸ್ತಾ ಇದ್ದಾನೆ, ಬೇರೆ ಸಪ್ರೇಟ್ ಅನ್ನಿಸ್ತಾ ಇಲ್ಲ.
ಬಟ್ ಅವ್ರುಗಳು ಅದನ್ನ ಪೋರ್ಟ್ರೇ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಅವನು ಹೊರಗಡೆ ಕಾಣಿಸ್ದಂಗೆ ಒಳಗಡೆ ಇಲ್ಲ, ಹೊರಗಡೆ ಕಾಣಿಸ್ದಂಗೆ ಒಳಗಡೆ ಇಲ್ಲ ಅಂತ. ಅವರು ಹೊರಗಡೆ ಇದ್ದಾಗ ಗಿಲ್ಲಿ ನಟನಲ್ಲಿ ಏನ್ ನೋಡಿದ್ದಾರೆ ಅದು ನಮಗ್ ಗೊತ್ತಿಲ್ಲ. ಬಟ್ ಆಸ್ ಎ ಶೋಸ್ಗಳನ್ನ ನೋಡ್ಕೊಂಡ್ ಬಂದಾಗ ಶೋಸ್ಗಳಲ್ಲಿ ಬೇರೆ ಶೋಸ್ಗಳಲ್ಲಿ ಹೇಗಿತ್ತು ಅವ್ನ ಕಾಮಿಡಿ, ಇದ್ರಲ್ಲೂ ಹಾಗೆ ಇದೆ. ಅವ್ನು ಯಾವತ್ತೂ ಎಕ್ಸ್ಟ್ರೀಮ್ಗೆ ಹೋಗೇ ಇಲ್ಲ. ಒಂಥರ ಎಲ್ಲಾರನ್ನು ಕೆಳಗಾಕಿ ತುಂಡು ಬಿಟ್ಟು ಮಾತಾಡೋದು ಆ ಥರ ಎಕ್ಸ್ಟ್ರೀಮ್ಗೆ ಹೋಗಿಲ್ಲ. ಎಕ್ಸ್ಟ್ರೀಮ್ಗೆ ಹೋಗಿರೋದು ಅದೇ ಗೆಸ್ಟ್ಗಳು ಬಂದಾಗ ಸ್ವಲ್ಪ ಎಕ್ಸ್ಟ್ರೀಮ್ ಆಗಿತ್ತು. ಅದು ನಾವು ಸುದೀಪ್ ಸರ್ ಹೇಳಿದ್ಮೇಲೆ ಅವ್ರು ಚೇಂಜ್ ಮಾಡ್ಕೊಂಡಿದ್ದಾನೆ. ನನಗೆ ಈ ಥರ ಅನಿಸುತ್ತೆ. ಓಕೆನಾ. ಆ್ಯಂಡ್ ಈ ವಾರ ಅಂತೂ ಗಿಲ್ಲಿ ವೀಕೆ ಅದು. ಇದು ಗಿಲ್ಲಿ ವೀಕ್, ಗಿಲ್ಲಿ ಫ್ಯಾನ್ಸ್ ವೀಕ್ ಆಗಿತ್ತು. ನಂಗೆ ಆ ಪಾರ್ಟ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಬಿಗ್ ಬಾಸ್ ಬಗ್ಗೆನೇ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಏನಿಲ್ಲ. ಬಟ್ ಬೇರೆ ಬೇರೆ ವಿಡಿಯೋಸ್ಗಳು ನಾನು ಹಾಕಿದಾಗ ನನಗೆ ಅನಿಸಿದ್ದು ನನ್ನ ಅನಿಸಿಕೆನ ಹೇಳೋದ್ರಿಂದ ಏನು ಇದನ್ಸೋದಿಲ್ಲ ಅಂತ. ಬಿಕಾಸ್ ನನ್ನ ಅನಿಸಿಕೆ ಏನಿದೆ, ನಾನು ಇವಾಗ ಗಿಲ್ಲಿ ನಟ ಅವ್ರ ಬಗ್ಗೆ ನಾನು ಅನ್ಕೊಂಡಿದ್ದೀನಿ ಈಸ್ ಅ ಗುಡ್ ಗೈ. ನನಗೆ ಬೇರೆ ಶೋಸ್ಗಳಲ್ಲಿ ನೋಡಿದಾಗ್ಲೂ ಈ ಶೋಸಲ್ಲಿ ನೋಡಿದಾಗ್ಲೂ ಕಂಪ್ಯಾರಿಟಿವ್ಲಿ ಮನೇಲಿರೋರಲ್ಲಿ ಗಿಲ್ಲಿ ನಟ ಇಸ್ ಆನ್ ಟಾಪ್. ಅದಕ್ಕೋಸ್ಕರ ನಾನು ಗಿಲ್ಲಿ ನಟನ ಸಪೋರ್ಟ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ನೀವುಗಳು ಯಾರನ್ನ ಸಪೋರ್ಟ್ ಮಾಡ್ತೀರಾ ಅಂತ. ಥ್ಯಾಂಕ್ ಯು ಸೋ ಮಚ್ ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕಾಗಿ. ಆ್ಯಂಡ್ ಇಫ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.